ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಏನಿದೆ, ಈ ಕೇಸ್ನ ಪ್ರಮುಖ ಆರೋಪಿಗಳು ಇನ್ನೂವರೆಗೂ ಕೂಡ ಅರೆಸ್ಟ್ ಆಗಿಲ್ಲ. ಪ್ರಮುಖ ಆರೋಪಿಗಳ ಬಂಧನಕ್ಕಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದ ಎಸ್ಐಟಿ ತಂಡ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದೆ. ಬಿಲ್ಡರ್ ಕಿಶೋರ್ ಸೇಠ್ ಹಾಗೆ ಅಜರ್ನ ಪತ್ತೆಗಾಗಿ ಮಹಾರಾಷ್ಟ್ರ ಎಸ್ಐಟಿ ತಂಡ ಶೋಧವನ್ನು ಮಾಡ್ತಾ ಇದೆ. ಜೊತೆಗೆ ವೈರಲ್ ಆದ ಆಡಿಯೋ ಸಂಭಾಷಣೆಯ ಹಿಂದೆ ಕೂಡ ಎಸ್ಐಟಿ ಬಿದ್ದಿರುವಂಥದ್ದು. ಎಸ್ಐಟಿ ಮುಖ್ಯಸ್ಥ ಆದಿತ್ಯ ಮೀರಖೇಲ್ಕರ್ ನೇತೃತ್ವದಲ್ಲಿ ಸದ್ಯ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಕಿಶೋರ್ ಸೇಠ್ ಹಾಗೆ ಅಜರ್ಗಾಗಿ ಸದ್ಯ ಪೊಲೀಸರು ವಿಶೇಷ ತನಿಖಾ ತಂಡದ ಸದಸ್ಯರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಇವರು ಕೂಡ ಆರೋಪಿಗಳು. ಈ ಕಿಶೋರ್ ಸೇಠ್ಗೆ ಸಂಬಂಧಪಟ್ಟಂತಹ ಹಣ ಇದು. ಈತ ತನ್ನ ಸ್ನೇಹಿತ ಸಂದೀಪ್ ಪಾಟೀಲ್ಗೆ ಇದರ ಮಾಹಿತಿ ಇತ್ತು ಅಂತೇಳಿ ಆತನನ್ನು ಕಿಡ್ನ್ಯಾಪ್ ಮಾಡಿಸಿ, ಆ ವಿರಾಟ್ ಏನಿದ್ದಾನೆ ಆತನ ಮೂಲಕ ಕಿಡ್ನ್ಯಾಪ್ ಮಾಡಿಸಿ ಸುಮಾರು 1-1.5 ತಿಂಗಳ ಕಾಲ ಟಾರ್ಚರನ್ನು ಕೊಟ್ಟಿದ್ರು. ಅದಾದ ನಂತರ ಹೊರಗಡೆ ಬಂದಂತಹ ಸಂದೀಪ್ ಪಾಟೀಲ್ ನಾಸಿಕ್ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಆ ದೂರನ್ನು ಕೊಟ್ಟ ನಂತರವೇ ಇದು ಇಷ್ಟು ದೊಡ್ಡ ಪ್ರಕರಣವೊಂದು, ದರೋಡೆ ಪ್ರಕರಣವೊಂದು ದೇಶವೇ ಬೆಚ್ಚಿ ಬೀಳುವಂತಹ, ಬಹುಶಃ ದೇಶದ ಅತಿ ದೊಡ್ಡ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದ್ದೇನೆ. ಈ ಕಂಪ್ಲೇಂಟ್ ಕೊಟ್ಟ ನಂತರ ಸದ್ಯ ಟಾರ್ಚರ್ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಕಿಶೋರ್ ಶೇಠ್ ಎಲ್ಲಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಅಜರ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವ್ರಿಗಾಗಿ ಹುಡುಕಾಟ ನಡೀತಾ ಇದೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಯಾವ ರೀತಿಯಲ್ಲಿ ಎಸ್ಐಟಿ ತಂಡ ತನಿಖೆಯನ್ನು ಮಾಡ್ತಾ ಇದೆ ಮಹಾರಾಷ್ಟ್ರ ಎಸ್ಐಟಿ? ಈ ಪ್ರಮುಖ ಆರೋಪಿಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹೇಗೆ ಶ್ರೀಕಾಂತ್? ನೋಡಿ ನವೀನ್, ಏನು ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಏನು 400 ಕೋಟಿ ರೂಪಾಯಿ ಹಣವನ್ನ ಏನು ಸಾಗಿಸಲಾಯಿತು 2 ಕ್ಯಾಂಟೇನರ್ ಮೂಲಕ, ಆ 2 ಕ್ಯಾಂಟೇನರ್ಗಳು ಈಗ ನಾಪತ್ತೆ ಆಗಿರುವಂತದ್ದು. ಜೊತೆಗೆ ಆ ಹಣವನ್ನ ಎಲ್ಲಿ ಸಾಗಿಸಲಾಗಿದೆ, ಎಲ್ಲಿ ಬಚ್ಚಿಡಲಾಗಿದೆ, ಜೊತೆಗೆ ಅದನ್ನ ಲೂಟಿ ಮಾಡಿದಂತ ಆರೋಪಿಗಳು ಯಾರು ಅನ್ನೋದರ ಬಗ್ಗೆ ಈಗ ಸಂಪೂರ್ಣವಾಗಿ ಆ ಮಹಾರಾಷ್ಟ್ರ ಸರ್ಕಾರ SIT ರಚನೆ ಮಾಡಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇದ್ರ ಜೊತೆಗೆ ಈಗ ಬಂದಿರುವಂತಹ ಸುದ್ದಿ ಏನು ಅಂತಂದ್ರೆ, ಏನು ಲಾರಿ ಕ್ಯಾಂಟೇನರ್ ಚಾಲಕರನ್ನ ಬಂಧಿಸಲಾಗಿದೆ. ಅಜ್ಞಾತ ಸ್ಥಳದಲ್ಲಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಸಂಜೆ ವೇಳೆಗೆ ಏನಂತಂದ್ರೆ ಅಧಿಕೃತವಾಗಿ ಏನಂತಂದ್ರೆ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಸಂದೀಪ್ ಪಾಟೀಲ್ನನ್ನ ಸೇಠ್ ಏನು ಹಣದ ಮಾಲೀಕ ಏನಿದ್ದಾನೆ ಆತ ಏನಂತಂದ್ರೆ ಅಪಹರಣ ಮಾಡಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಆ ಏನು ಕಾರ್ನಲ್ಲಿ ಅವನನ್ನ ಅಪಹರಣ ಮಾಡಲಾಯಿತು, ಆ ಕಾರ್ ಚಾಲಕನನ್ನು ಸಹ ಈಗ ಬಂಧಿಸಲಾಗಿದೆ ಅನ್ನೋ ಒಂದು ವಿಚಾರ ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಇದರ ನಡುವೆ ಈಗ SIT ತಂಡ ಬಹಳಷ್ಟು ಚುರುಕುವಾಗಿ ತನಿಖೆಯನ್ನ ನಡೆಸ್ತಾ ಇದೆ. ಯಾಕಂತಂದ್ರೆ ಇದುವರೆಗೆ ಕೇವಲ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕೆಲವರನ್ನ ಬಂಧಿಸೋದು ಬಿಟ್ರೆ, ಆ ಹಣವನ್ನ ಕದ್ದು ಹೋದವ್ರು ಯಾರು, ಜೊತೆಗೆ ನಿಜವಾಗ್ಲೂ ಅಷ್ಟೊಂದು ಪ್ರಮಾಣದಲ್ಲಿ ಹಣ ಇತ್ತಾ, ಜೊತೆಗೆ ಆ ಹಣವನ್ನ ಎಲ್ಲಿ ಸಾಗಿಸಲಾಗ್ತಾ ಇತ್ತು ಮತ್ತು ಅದರ ಹಿಂದಿರ್ತಕ್ಕಂಥ ಪ್ರಭಾವಿ ರಾಜಕಾರಣಿ ಯಾರು, ಜೊತೆಗೆ ಆ ಗುಜರಾತ್ನ ಆಶ್ರಮದಲ್ಲಿ ಅದನ್ನ ವೈಟ್ ಅಂಡ್ ಬ್ಲ್ಯಾಕ್ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ವಿಚಾರ, ಅಂದ್ರೆ ಆ ಬ್ಲ್ಯಾಕ್ ಇರ್ತಕ್ಕಂಥ ಮನಿಯನ್ನ ವೈಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರ ಆಡಿಯೋದಲ್ಲಿ ಏನು ಪ್ರಸ್ತಾಪ ಆಗಿದೆ. ಆ ಆಡಿಯೋನ ಮುಂದಿಟ್ಕೊಂಡು ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ಕರ್ನಾಟಕದ ಪೊಲೀಸರ ತಂಡ ಈಗಾಗಲೇ ಏನಂತಂದ್ರೆ ಅಪಹರಣಕ್ಕೀಡಾಗಿರುವಂತಹ ಸಂದೀಪ್ ಪಾಟೀಲ್ನನ್ನ ವಿಚಾರಣೆ ಮಾಡಿದೆ. ಆದ್ರೆ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಎಲ್ಲಿಗೆ ಸಾಗಾಟ ಆಗ್ತಾ ಇತ್ತು, ಜೊತೆಗೆ ಆ ಪ್ರಮುಖ ಆರೋಪಿಗಳೇನಿದ್ದಾರೆ ಅವರನ್ನ ಈಗ ವಿಚಾರಣೆ ಮಾಡಬೇಕಾಗಿದೆ. ಅದಕ್ಕೆ ಸರ್ಕಾರ ಅಷ್ಟೊಂದು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಸಹಜವಾಗಿ ಏನಂತಂದ್ರೆ, ಇದುವರೆಗೆ ಇದರ ಹಿಂದಿರ್ತಕ್ಕಂಥ ರೂವಾರಿಗಳು ಯಾರು, ಜೊತೆಗೆ ಆ ಹಣವನ್ನ ಎಲ್ಲಿ ಸಾಗಿಸಲಾಗಿದೆ, ಎಲ್ಲಿ ಬಚ್ಚಿಡಲಾಗಿದೆ ಮತ್ತು ಲೂಟಿ ಮಾಡಿದವರು ಯಾರು ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ SIT ಈಗ ಬಹಳಷ್ಟು ಚುರುಕಿನಿಂದ ಕೆಲಸವನ್ನ ನಿರ್ವಹಿಸ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗೆ.